ವಚನ ಚಳುವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ದಿನಾಂಕ 15-12-2024 ಭಾನುವಾರ ಬೆಳಗ್ಗೆ 9 ಗಂಟೆಗೆ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನ ಪಡೆಯಲು ಇಂದೇ ಭೇಟಿ ಕೊಡಿ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ನಾಡೋಜ ಶಾಂತರಸ ಜನ್ಮಶತಮಾನೋತ್ಸವ ಅಂಗವಾಗಿ ವಿಚಾರಗೋಷ್ಠಿ. ಹೈದರಾಬಾದ್ ಕರ್ನಾಟಕ ಸಾಹಿತಿಗಳಿಗೆ ಮೀಸಲು ಪ್ರಸ್ತಾಪಿಸಿದ್ದು ಶಾಂತರಸರು. ಅಲ್ಲಮ ಪ್ರಭು ಬೆಟ್ಟದೂರು. ಉದ್ಯೋಗ ಖಾತ್ರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕ್ರೀಡಾಕೂಟ. ಒತ್ತಡದಿಂದ ಹೊರಬರಲು ಕ್ರೀಡೆಗಳು ಸಹಕಾರಿ. ರಾಹುಲ್ ತುಕಾರಾಂ ಪಾಂಡ್ವೆ. ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಸ್ಪರ್ಧೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಳಲು ಮತದಾನ ಪ್ರಮಾಣ ಹೆಚ್ಚಳವಾಗಬೇಕು. ಡಾಕ್ಟರ್ ಟಿ ರೋಣಿ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸೌರಶಕ್ತಿ ತಂತ್ರಜ್ಞಾನ ಬಳಕೆ ಕುರಿತು ಸಮೃದ್ಧಿ ಕಾರ್ಯಾಗಾರ. ಸೌರಶಕ್ತಿ ಬಳಕೆಯಿಂದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಡಾಕ್ಟರ್ ಹನುಮಂತಪ್ಪ. ಬಲಿಷ್ಠ ಸಮುದಾಯಗಳು ಮೀಸಲಾತಿ ಕೀಳುವುದು ಸಂವಿಧಾನ ಆಶಯಕ್ಕೆ ವಿರುದ್ಧವಾದದ್ದು. ಕುಂ ವೀರಭದ್ರಪ್ಪ. ಹಿಂದುಳಿದ ವರ್ಗ ನಿಗಮಗಳಿಗೆ ಅನುದಾನ ನೀಡದ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯಲು ಆಗ್ರಹಿಸಿ ಮಾದಿಗ ದಂಡೋರ ಮನವಿ. ಅಂಬೇಡ್ಕರ್ ಲೇಔಟ್ನ ಆರೋಗ್ಯ ಕೇಂದ್ರ ಸ್ಥಳಾಂತರಿಸಿದರೆ ಹೋರಾಟ, ನಿವಾಸಿಗಳ ಎಚ್ಚರಿಕೆ. ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣ ಸಿಬಿಐಗೆ ವಹಿಸಲು ಅಂಬೇಡ್ಕರ್ ಸೇನೆ ಒತ್ತಾಯ. ಈಗ ವಾರ್ತೆಗಳ ವಿವರ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಮೀಸಲಾತಿಯನ್ನು ಒದಗಿಸಿಕೊಡಬೇಕು ಎಂದು ಮೊದಲ ಬಾರಿಗೆ ಶಾಂತರಸರು ಪ್ರಸ್ತಾಪಿಸಿದ್ದು ಅಂದಿನ ಮಂತ್ರಿಗಳು ಮೆಚ್ಚಿಕೊಂಡರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಮ್ಮವರು ಕುಲಪತಿ ಮಂಡಳಿ, ಪ್ರಾಧಿಕಾರ, ಅಕಾಡೆಮಿ, ನಿಗಮ ಅಧ್ಯಕ್ಷರು, ಸದಸ್ಯರು ನಮ್ಮವರು ನೇಮಕ ಮಾಡಬೇಕು. ರಾಜ್ಯೋತ್ಸವ, ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಮೈಸೂರಿನ ದಸರಾ ಕಾರ್ಯಕ್ರಮಗಳಲ್ಲಿ ನಮ್ಮ ಭಾಗದವರಿಗೆ ಪ್ರಾತಿನಿಧ್ಯ ನೀಡಲು ಸಾಂಸ್ಕೃತಿಕ ಮೀಸಲಾತಿ ಪ್ರಸ್ತಾಪಿಸಿದ್ದು ಶಾಂತರಸರು ಎಂದು ಹಿರಿಯ ಸಾಹಿತಿ ಅಲ್ಲಮ ಪ್ರಭು ಬೆಟ್ಟದೂರ್ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ನಾಡೋಜ ಡಾಕ್ಟರ್ ಶಾಂತರಸ ಹೆಂಬರಾಳ್ ಅವರ ಜನ್ಮಶತಮಾನೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಪಿ ಲಂಕೇಶ್ ಅವರು ಅಕ್ಷರ ಹೊಸ ಕಾವ್ಯ ಪುಸ್ತಕ ಪ್ರಕಟಿಸಿದರು. ಅದರಲ್ಲಿ ನಮ್ಮ ಭಾಗದವರಿಗೆ ಪ್ರಾತಿನಿಧ್ಯ ನೀಡದೇ ಇರುವುದು ಕಂಡು ಶಾಂತರಸರು ಬೆನ್ನ ಹಿಂದಿಯೇ ಬೆಳಕು ಎನ್ನುವ ಪುಸ್ತಕ ಪ್ರಕಟಿಸಿದರು. ನಮ್ಮ ಭಾಗದವರಿಗೆ ಪ್ರಾತಿನಿಧ್ಯ ನೀಡಿದರು, ನಮಗೆಲ್ಲ ಪ್ರೋತ್ಸಾಹ ನೀಡಿದರು. ಅವರ ಕಾಲಘಟ್ಟದಲ್ಲಿ ಚೆನ್ನಣ್ಣ ವಾಲೇಕರ್, ಜಂಬಣ್ಣ ಅಮರಚಿಂತ್, ಅಮರೇಶ್ ನುಗಡೋಣಿ ಸೇರಿ ವೀರ ಹನುಮಾನ್, ಭಗತ್ರಾಜ್ ನಿಜಾಂಕಾರಿಯವರೆಗೆ ಪಟ್ಟಿ ಬೆಳೆಯಿತು. ಸಂಗಡಿಗ ಸಮಿತಿ ಮಾಡಿದರು. ಹೈದರಾಬಾದ್ ನಿಜಾಮರ ಆಳ್ವಿಕೆ ಸಂದರ್ಭದಲ್ಲಿ ಉರ್ದು, ತೆಲುಗು, ಮರಾಠಿ ಬಹುಭಾಷಿಗರು ಇದ್ದರು. ಉರ್ದು ಭಾಷೆಗೆ ಪ್ರಾಧಾನ್ಯತೆ ನೀಡಿದ್ದರು. ಉರ್ದು ಶಿಕ್ಷಣಕ್ಕೆ ಒತ್ತು ನೀಡಿ ಉರ್ದು ಭಾಷೆಯಿಂದ ಈ ಭಾಗವು ಹಿಂದುಳಿಯುವಿಕೆಗೆ ಕಾರಣವಾಯಿತು. ಶೈಕ್ಷಣಿಕವಾಗಿಯೂ ಹಿಂದುಳಿಯುವಂತೆ ಮಾಡಿತು. ಹೈದರಾಬಾದ್ ಕರ್ನಾಟಕದ ಭಾಗ ಸೇರಿ ಜಿಲ್ಲೆಯು ಹಿಂದುಳಿಯುವಿಕೆಗೆ ಕಾರಣವಾಯಿತು. ನವಾಬರಿಗೂ ಮೈಸೂರು ರಾಜರಿಗೂ ಸಾಕಷ್ಟು ಅಂತರವಿದೆ. ನವಾಬರು ಇಲ್ಲಿನ ಬಾವಿಗಳು ತೋಡಿಸಿದರು. ಆಣೆಕಟ್ಟು ನಿರ್ಮಾಣ, ಮೈಸೂರು ಭಾಗದಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ, ವಿದ್ಯುತ್ ಶಕ್ತಿ ಆರಂಭ, ಕಾರ್ಖಾನೆಗಳು ಪ್ರಾರಂಭ ಮಾಡಲಾಯಿತು. ಶೈಕ್ಷಣಿಕ ವೇಗವಾಗಿ ಬೆಳೆಯಿತು. ಈ ವೇಳೆ 371 ಕಲಂ ತಿದ್ದುಪಡಿ ಮಾಡಲು ಪ್ರಸಂಗ ಬಂದಿತು ಎಂದರು. ಶಾಂತರಸರು ಎಲ್ಲಾ ರಂಗಗಳಲ್ಲಿ ಪ್ರಾತಿನಿಧ್ಯ ನೀಡಲು ಒತ್ತಾಯಿಸಿದರು. ಶಾಂತರಸರ ಗೆಳೆಯರ ಸಮಿತಿ ಮಾಡಲಾಯಿತು. ಸಾಕಷ್ಟು ಸಾಹಿತಿಗಳು ಸೇರಿಕೊಂಡು ಬೆಳವಣಿಗೆ ಕಂಡಿತು ಎಂದು ತಿಳಿಸಿದರು.
ಪ್ರಾಥಮಿಕ ಶಾಲೆ ಮುಖೋಪಾಧ್ಯಾಯರಾಗಿದ್ದೆ. ಆಗ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಅಖಿಲ ಕರ್ನಾಟಕ ಮಟ್ಟದಲ್ಲಿ ಮೊಟ್ಟ ಮೊದಲನೇ ನಿಯೋಜಿಸಿದರು. ನಾಟಕ ಮಕ್ಕಳೇ ಬರೆದ ನಾಟಕ, ಮಕ್ಕಳೇ ಬರೆದ ಕವಿತೆ, ಮಕ್ಕಳೇ ಬರೆದ ಭಾಷಣ, ಮಕ್ಕಳೇ ಎಲ್ಲವನ್ನ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅದನ್ನು ನಿಯೋಜಿಸಿ ಬೆಂಗಳೂರಿನಲ್ಲಿ ಹಂಪನಗರದಲ್ಲಿ ಅಧ್ಯಕ್ಷರಾಗಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಂದು. ಆಗ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅತ್ಯಂತ ವ್ಯವಸ್ಥಿತವಾಗಿ ಇಳಿಸಿ ಮಕ್ಕಳನ್ನೆಲ್ಲ ನೂರಾರು ಮಕ್ಕಳು ಇಡೀ ಕರ್ನಾಟಕದಿಂದ ಸಾವಿರಾರು ಮಕ್ಕಳು ಬಂದಿದ್ದರು ಬೆಂಗಳೂರಿಗೆ. ಆಗ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಅದರ ಜೊತೆಗೆ ನಾಟಕಗಳನ್ನು ಆಡಿಸಿದ್ರು. ನಮ್ಮಲ್ಲಿ ಕರಿಯಪ್ಪ ಮಾಸ್ಟರ್ ಅಂತಿದ್ದರು, ಯಾವ್ದಾರು ಈಗನು ಅವರು ಧರಣಿ ಮಂಡಲ ಮಧ್ಯದೊಳಗೈತೆ ಆ ಪದ್ಯವನ್ನು ನಾಟಕವಾಗಿ ರೂಪಿಸಿ ಅದನ್ನು ಪ್ರಸ್ತುತಗೈದೆವು. ಇದೆಲ್ಲಕ್ಕೆ ಕಾರಣ ಶಾಂತಸ್ ಅಂತೇಳಿ ಇವತ್ತು ನೆನಪು ಮಾಡಿಕೊಡ್ತಾನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಎಲ್.ಎನ್. ಮುಕುಂದರಾಜ್ ಮಾತನಾಡಿ, ಶಾಂತರಸರು ಈ ಭಾಗಕ್ಕೆ ಮಾತ್ರವಲ್ಲದೆ ಅಖಂಡ ಕರ್ನಾಟಕಕ್ಕೆ ಕೊಡುಗೆ ನೀಡಿದ್ದಾರೆ. ಅವರು ಪ್ರತಿಯೊಬ್ಬರಿಗೂ ಪ್ರಾತಿನಿಧ್ಯ ಒದಗಿಸಲು, ಅದರಲ್ಲೂ ಮಹಿಳಾ ಪ್ರಾತಿನಿಧ್ಯ ಪ್ರಾಮುಖ್ಯತೆ ವಹಿಸಿದ್ದರು. ಸಾಮಾಜಿಕ ನ್ಯಾಯ, ಪ್ರಾಂತೀಯ ಪ್ರಾತಿನಿಧ್ಯ ಅಗತ್ಯವಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲ ಜಾತಿ ಜನಾಂಗದವರನ್ನು ಸೇರಿಸಿ ಅಧ್ಯಯನ ಕೇಂದ್ರ ಮಾಡಿದರು. ಪ್ರಾದೇಶಿಕ ಪ್ರಾತಿನಿಧ್ಯ ನೀಡಲಿಲ್ಲವೆಂದು ಲಂಕೇಶ್ ಪತ್ರಿಕೆ ವಿರುದ್ಧ ತಿರುಗು ಬಿದ್ದಿದ್ದರಿಂದ ಆ ಪತ್ರಿಕೆ ಯಶಸ್ವಿಯಾಗಿ ಕಾರಣವಾಯಿತು ಎಂದರು. ಶಾಂತರಸರ ಬಳಗದಿಂದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಶಾಂತರಸರು ಗಜಲ್ಗಳನ್ನು ಉರ್ದು ಭಾಷೆಯಿಂದ ಕನ್ನಡಕ್ಕೆ ತರುವ ಮೂಲಕ ಗಜಲ್ಗಳಿಗೆ ಹೆಚ್ಚಿನ ಮನ್ನಣೆ ದೊರೆಯಲು ಕಾರಣವಾಯಿತು. ಗಜಲ್ ಕ್ಷೇತ್ರಕ್ಕೆ ಶಾಂತರಸರ ಕೊಡುಗೆ ಅಪಾರವಾಗಿದೆ. ಗಜಲ್ ಬಗ್ಗೆ ಪ್ರಶಸ್ತಿ ಸ್ಥಾಪಿಸಿ ಅದಕ್ಕೆ ಶಾಂತರಸರು ಹೆಸರು ಇಡಲು ಬಹುದಿನಗಳಿಂದ ಬೇಡಿಕೆ ಇತ್ತು. ಇಂದು ಬೇಡಿಕೆ ಮುಕ್ತಾಯಕ್ಕ ಅವರ ತಂದೆಯ ಹೆಸರಿನಲ್ಲಿ 2 ಲಕ್ಷ ರೂಪಾಯಿ ಹೆಸರಿನ ಗಜಲ್ ಪ್ರಶಸ್ತಿಗೆ ನೀಡಿದ್ದಾರೆ ಎಂದರು. ಗಜಲ್ ಕೃತಿಗೆ ಮಾತ್ರ ಪ್ರಶಸ್ತಿ ನೀಡಲಾಗುತ್ತದೆ. ಶಾಂತರಸರ ಗಜಲ್ ಕಾವ್ಯ ಪ್ರಶಸ್ತಿಯನ್ನು ಗಜಲ್ ಕವಿಗಳಿಗೆ ಒದಗಿಸಲಾಗುತ್ತದೆ ಎಂದರು. ವಾದಿಕಾರಸ್ತೆ ಮಾಫಲೇಶು ಕದಾಚನ ಎಂಬ ಶ್ಲೋಕವನ್ನು ದೇವಿಯಲ್ಲಿ ಚೆಲ್ಲಿ ಉರಿ ಹಚ್ಚಬೇಕು. ಶ್ರಮದ ಫಲ ಬೇರ್ಪಡಿಸ ಬಂದವರು ಯಾರೇ ಇರಲಿ, ದೇವರಿದ್ದರೂ ಸರಿಯೇ ಗಲ್ಲಿಗೇರಿಸಬೇಕು. ಇದು ಶಾಂತರಸರ ನಿಜವಾದ ನಿಲುವು. ಈ ಥರದ ಬರಹಗಳ ಮೂಲಕವೇ ಅವರು ನಮಗೆಲ್ಲರಿಗೂ ಒಂದು ಮಾದರಿಯನ್ನು ತೋರಿಸಿಕೊಟ್ಟಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮೂಲಕ ತನ್ನ ಕಾಲದ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಅವರ ಭಾಷಿಕ ಇದು ಇರ್ಬೋದು, ನಮ್ಮ ಭಾಷೆ ಬಗ್ಗೆ ಕುಸುಮಬಾಲೆ ಭಾಷೆ ಇರ್ಬೋದು, ನಮ್ಮ ಚಲನವಾಲಿಕಾರನ ಬೆಳ್ಳಿ ಕಾದಂಬರಿಯ ಭಾಷೆ ಇರ್ಬೋದು, ರಾಮಾಯಣದ ಭಾಷೆ ಇರ್ಬೋದು. ಭಾಷೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದೊಂದು ವಿಭಿನ್ನವಾದ್ದು, ವಿಶಿಷ್ಟವಾದ್ದು. ತನ್ನ ಭಾಷೆ ಒಳಗಡೆ ಕೃತಿಗಳನ್ನು ರಚನೆ ಮಾಡೋದು ಕೂಡ ಲೇಖಕ ಅದ್ರ ಮೂಲಕ ಅವನಿಗೊಂದು ಸಾಮರ್ಥ್ಯ ಬರ್ತಾ ಇರ್ತದೆ. ತನ್ನ ಹಳ್ಳಿಯ ಭಾಷೆ, ತನ್ನ ನೆಲದ ಭಾಷೆ, ತನ್ನ ಕರುಳಿನ ಭಾಷೆ, ಇದು ಬಹಳ ಮುಖ್ಯವಾದ್ದು. ಹಾಗಾಗಿ ಅದನ್ನು ಒಂದು ರೀತಿಯಲ್ಲಿ ಮಾಡಿದ್ರೆ ಶಾಂತರಸರು ತನ್ನ ಕಾಲದ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದಾರಲ್ಲ, ಅದು ಸಾಮಾನ್ಯವಾಗಲ್ಲ. ಇವತ್ತು ನಮ್ಮ ಅಂಬರೀಷ್ ಕಥೆಗಳಲ್ಲೂ ಅದನ್ನು ನೋಡೋಕ್ಕೆ ನಮಗೆ ಸಾಧ್ಯ ಇದೆ. ಅನೇಕ ಜನ ಈ ಭಾಗದ ಲೇಖಕರು ಅಲ್ಲೆಲ್ಲೋ ನವಲ್ಪುರ ನಿಯಂತ್ರಣಕ್ಕೆ ಸಿಕ್ಕಿದ ಚಂದ್ರಗುಪ್ತ ಮೌರ್ಯ ಹೇಗೆ ನರಳನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಡಾಕ್ಟರ್ ಸಿ.ಬಿ. ಚಿಲ್ಕರಾಗಿ, ಹಿರಿಯ ಸಾಹಿತಿ ರಾಮಣ್ಣ ಹವಳೆ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಭಗತ್ರಾಜ್ ನಿಜಾಂಕಾರಿ, ಶಾಂತರಸರ ಪುತ್ರ ಎಚ್.ಎಸ್. ಬಸವಪ್ರಭು, ಕುಂವಿ ವೀರಭದ್ರಪ್ಪ, ಚುಕ್ಕಿ ಸೂಗಪ್ಪ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಕಾಸಪ್ಪ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಿಜಿಸ್ಟರ್ ಕರಿಯಪ್ಪ ಎನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ತಾಯಪ್ಪ ಹೊಸೂರು ಸೇರಿದಂತೆ ಅನೇಕರು ಇದ್ದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಾನವ ದಿನಗಳನ್ನು ಸೃಷ್ಟಿಸಿದೆ. ನೌಕರರು, ಕಾರ್ಮಿಕರು ಒಟ್ಟಾಗಿ ಸೇರಿ ಸಾಧನೆಗೆ ಕಾರಣವಾಗಿದ್ದು, ಒಂದು ದಿನ ಒತ್ತಡದಿಂದ ಹೊರಬಂದು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಿ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡೆ ಹೇಳಿದರು. ಅವರೆಂದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ
ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಆಯೋಜಿಸಲಾಗಿದ್ದ ಒಂದು ದಿನ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಮಾನವ ದಿನಗಳ ಸೃಷ್ಟಿಯಲ್ಲಿ ಸಾಧನೆಯಂತೆ ಬಾಕಿ ಇರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ವಿಶೇಷ ಒತ್ತು ನೀಡುವುದು ಅಗತ್ಯವಾಗಿದೆ. ನಿತ್ಯದ ಕೆಲಸ ಕಾರ್ಯಗಳೊಂದಿಗೆ ಒಂದು ದಿನ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಕ್ರೀಡಾ ಸ್ಫೂರ್ತಿಯನ್ನು ಪ್ರದರ್ಶಿಸುವಂತೆ ತಿಳಿಸಿದರು. ಅಧ್ಯಕ್ಷತೆಯನ್ನು ಯೋಜನಾಧಿಕಾರಿ ಶರಣಬಸವ ಕೆಸರಹಟ್ಟಿ ವಹಿಸಿದ್ದರು. ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿದಂತೆ ಶಶಿಧರ್ ಸ್ವಾಮಿ, ಖಾಲಿದ್ ಅಹಮದ್, ಶಿವಪ್ಪ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉದ್ಯೋಗ ಖಾತ್ರಿ ಯೋಜನೆ ಅಧಿಕಾರಿಗಳು, ನೌಕರರು ಸೇರಿ ಅನೇಕರು ಭಾಗವಹಿಸಿದ್ದರು. ಕ್ರಿಕೆಟ್, ಚೆಸ್ ಸೇರಿ ವಿವಿಧ ಪಂದ್ಯಗಳು ನಡೆದವು. MG ನರೇಗಾದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈಗ ನಮ್ಮ PD ಜನರೇಷನ್ 100%ಗಿಂತ ಜಾಸ್ತಿ ಇದೆ. ಸೊ ದಿಸ್ ಇಸ್ ಒನ್ ಮೇಜರ್ ಅಚೀವ್ಮೆಂಟ್. ಜೊತೆಗೆ ಸ್ವಲ್ಪ ನಾವು ಈಗ ವರ್ಕ್ ಕಂಪ್ಲೀಷನ್ ಮೇಲೆ ಗಮನ ಹರಿಸಿದ್ರೆ ಇನ್ ದಟ್ ಫೀಲ್ಡ್ ಆಲ್ಸೋ ವಿ ವುಡ್ ಬಿ ಏಬಲ್ ಟು ಅಚೀವ್ ಗುಡ್ ಫೀಡ್ಬ್ಯಾಕ್ ಫ್ರಮ್ ದಿ ಸ್ಟೇಟ್. ಬಟ್ ಈಗ EDPC ಹೇಳಿದ ಪ್ರಕಾರ ಆಲ್ ಅವರ್ PAs, TAs, ಎಂಜಿನಿಯರ್ಸ್, ಕನ್ಸಲ್ಟೆಂಟ್ಸ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಫೀಲ್ಡಲ್ಲಿ ಇರ್ತಾರೆ. ದೇರ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಗೋಯಿಂಗ್ ಆನ್. ಸೊ ಇವತ್ತು ಒಂದು ದಿನ ನೀವೆಲ್ಲ ಕ್ರೀಡಾಕೂಟ ಎಂಜಾಯ್ ಮಾಡಿ, ಎಲ್ಲರೂ ಭಾಗವಹಿಸಿ ಎಲ್ಲ ಕ್ರೀಡೆಯಲ್ಲಿ. ಮತ್ತು ಜಸ್ಟ್ ಒಂದು ದಿನ ಎಲ್ಲ ಟೆನ್ಷನ್ ಬಿಟ್ಟು ಜಸ್ಟ್ just enjoy your day, enjoy your life. Okay, thank you. ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನ ಪ್ರಮಾಣ ಹೆಚ್ಚಳವಾದರೆ ಮಾತ್ರ ಸಾರ್ಥಕತೆ ಸಾಧ್ಯವಿದ್ದು ಮತದಾರರು ಹೆಚ್ಚೆಚ್ಚು ಮತದಾನ ಮಾಡುವುದು ಅಗತ್ಯವಾಗಿದೆ. ಬಹುದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನ ಪ್ರಮಾಣ ಹೆಚ್ಚಳವಾದರೆ ಮಾತ್ರ ಸಾರ್ಥಕತೆ ಸಾಧ್ಯವಿದ್ದು ಮತದಾರರು ಹೆಚ್ಚೆಚ್ಚು ಮತದಾನ ಮಾಡುವುದು ಅಗತ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಹಿಣಿ ಹೇಳಿದರು. ಅವರಿಂದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣಾ ಆಯೋಗ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ರಾಯಚೂರು ಇವರುಗಳ ಸಹಯೋಗದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸ್ಪರ್ಧಾ ಚಟುವಟಿಕೆಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಚುನಾವಣೆಗಳು ಸಮರ್ಥ ನಾಯಕರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಾಗಿದ್ದು ಮತದಾರರು ತೊಡಗಿಸಿಕೊಂಡಾಗ ಮಾತ್ರ ನಿಜವಾದ ಅರ್ಥ ಬರಲು ಸಾಧ್ಯವಿದೆ. ಪ್ರತಿಯೊಬ್ಬರೂ ಚುನಾವಣೆ ಮಹತ್ವ ಅರಿಯಬೇಕಿದೆ. ಏನೇ ಅನುಮಾನ, ಬೇಸರಗಳಿದ್ದರೂ ವ್ಯವಸ್ಥೆಯನ್ನು ಸುಧಾರಿಸಲು ಚುನಾವಣೆಗಳಿಂದ ಮಾತ್ರ ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಚುನಾವಣೆ ಮಹತ್ವ ಸಾರುವ ಕೆಲಸಕ್ಕೆ ಕೈಜೋಡಿಸಬೇಕಿದೆ. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಸಾದರಪಡಿಸಬೇಕು ಎಂದರು. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯ ಇದು ಯಾವೊಂದು ಕಾರ್ಯಕ್ರಮದ ಒಂದು ಅಂಗವಾಗಿ ಮಾಡಲ್ಪಡುತ್ತದೆ, ಇದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ನಮ್ಮ ಬೇರೆದವರು ಹೇಳಿದ ಹಾಗೆ ನಮ್ಮ ಭಾರತ ಚುನಾವಣಾ ಆಯೋಗದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರತಿಯೊಂದು ಈಗ ಸರ್ಕಾರ ಮಟ್ಟದಲ್ಲಿ ನಾವು ನೋಡುವುದಾದರೆ ಅನೇಕ ದಿನಾಚರಣೆಗಳನ್ನು ನಾವು ಆಚರಣೆ ಮಾಡುವುದುಂಟು. ಅದರ ಇಂಪಾರ್ಟೆನ್ಸ್ ನಮ್ಗೆ ಗುರುತಾದಾಗ ಅದರ ಬಗ್ಗೆ ಇನ್ನೂ ನಾವು
ಹೆಚ್ಚಾದಂಥ ರೀತಿಯಲ್ಲಿ ಕ್ರಮ ವಹಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಚುನಾವಣೆ ಆಗೋದಕ್ಕಿಂತ ಮುಂಚೆ ನಾನಾ ವಿಧವಾದಂಥ ರೀತಿಯಲ್ಲಿ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಬೇಕು ಮತ್ತು ಅನೇಕರು ತಮ್ಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಸುಮಾರು ಎಷ್ಟೋ ತಿಂಗಳುಗಳ ಕಾಲ ಎಷ್ಟೋ ಹಣವನ್ನು ಖರ್ಚು ಮಾಡಿ ಭಾರತ ಸರ್ಕಾರ ನಮ್ಮ ಒಂದು ಈ ಒಂದು ಕಾರ್ಯಕ್ರಮ. ಅತಿಥಿಯಾಗಿ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KT ಬಡಿಗೇರ್ ಮಾತನಾಡಿ, ನೀವು ಮತದಾನ ಮಾಡಿ, ನಿಮ್ಮ ಕುಟುಂಬ ಸಹ ನಿವಾಸಿಗಳಿಂದಲೂ ಮತದಾನ ಮಾಡಲು ವಿದ್ಯಾರ್ಥಿಗಳು ಪ್ರೇರೇಪಿಸಬೇಕಿದೆ. ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಮತದಾನ ಮಾಡುವ ಮೂಲಕ ಚುನಾವಣೆಯ ಮಹತ್ವ ಸಾರಬೇಕಿದೆ. ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಶಾಲಾ ಕಾಲೇಜುಗಳಿಗೆ ವಿವಿಧ ಹಂತದ ಸ್ಪರ್ಧೆಗಳು ನಡೆಯಲಿದ್ದು, ಪ್ರತಿ ವಿದ್ಯಾರ್ಥಿಗಳು ಭಾಗವಹಿಸುವುದನ್ನು ರೂಢಿಸಿಕೊಳ್ಳಬೇಕು. ಸ್ಪರ್ಧೆಗಳು ಹೊಸ ಅನುಭವ, ಜ್ಞಾನ, ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಎಲ್ಲರೂ ಪ್ರಥಮ, ದ್ವಿತೀಯ ಸ್ಥಾನ ಪಡೆಯಲು ಸಾಧ್ಯವಾಗುವುದಿಲ್ಲ, ಆದರೆ ತೊಡಗಿಸುವಿಕೆ ಮಹತ್ವದ್ದಾಗಿರುತ್ತದೆ ಎಂದರು. ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ಇಂದ ನೀವು ಏನು ಉಳಿದವರು ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂತಾರ, ನಾನು ಈ ಚಿತ್ರದಲ್ಲಿ ಈ ಪಾಯಿಂಟ್ ಅನ್ನು ಮರಿಬಾರ್ದಾಗಿದ್ದು ಅದನ್ನು ಕಲಿತ್ಕೊಂಡು ಹೋಗ್ಬೇಕು. ಈ ಸ್ಪರ್ಧೆ ಉದ್ದೇಶ ಪ್ರಥಮ ದ್ವಿತೀಯ ತೃತೀಯ ಬರಬೇಕಾಗಿರ್ತಕ್ಕಂಥದ್ದು ನಂದು ಇರ್ತದೆ ಮಹತ್ವಾಕಾಂಕ್ಷೆ. ಆದ್ರೆ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ನೀವು ರೆಕ್ಟಿಫೈ ಮಾಡಿಕೊಳ್ಳಕ್ಕೆ ಒಂದು ಇದು ಏನು ಶಾಲೆ ಅಂತ ಹೇಳ್ಕೊಡ್ಬೇಕು ದಿವಸದಲ್ಲಿ ಒನ್ ಡೇ ಸ್ಕೂಲ್. ಹೌದಾ? ಹೀಗಾಗಿ ಚಿತ್ರಕಲೆ ಇರ್ಬೋದು, ಭಾಷಣ ಕಲೆ ಇರ್ಬೋದು, ಸ್ಪರ್ಧಾ ಏನು ಪ್ರಬಂಧ ಸ್ಪರ್ಧೆ ಇರ್ಬೋದು, ಭಿತ್ತಿ ಚಿತ್ರಗಳಿರ್ಬೋದು, ಇವುಗಳನ್ನ ನಿಮ್ಮ ಮನಸ್ಸಲ್ಲಿ ಏನು ಚಾಚು ತಪ್ಪದೆ ಇವುಗಳನ್ನ ನೀವು ಮಾಡ್ತಾ ಹೋದ್ರೆ, ಕರೆಕ್ಷನ್ ಮಾಡ್ತಾ ಹೋದ್ರೆ ಅಂತಾರೆ ನಿಮ್ಮಷ್ಟಕ್ಕೆ ನೀವೇ ಒಬ್ಬ ಪ್ರಬುದ್ಧ ಮತದಾರರಾಗ್ತೀರಿ, ಒಬ್ಬರು ಸುಸಂಸ್ಕೃತ ನಾಗರಿಕರಾಗ್ತೀರಿ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದಂತೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ನೀವೆಲ್ಲ ನಮ್ಮ 5 ತಾಲೂಕುಗಳಿಂದ ಪ್ರೌಢಶಾಲೆಯಿಂದ ವಿದ್ಯಾರ್ಥಿನಿಯರು ಶಿಕ್ಷಕರನ್ನು ಒಳಗಡೆ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು. ಪ್ರತಿನಿತ್ಯ ನಮ್ಮ ಏನು ಸೋಷಿಯಲ್ ಸ್ಟಡಿಗಳಲ್ಲಿ ಈ ಪಾಠಗಳು ಬರ್ತಿರ್ತಾರೆ. ನಮ್ಮದು ಸೋಷಿಯಲ್ ಸ್ಟಡಿ ಟೀಚರ್ ಇದು ನೋಡಲ್ ಆಫೀಸರ್ ಇರ್ತಾರೆ ಹೈಸ್ಕೂಲ್ನಲ್ಲಿ. ಅವರು ಇದನ್ನು ಪ್ರತಿನಿತ್ಯ ನೆನಪು ಮಾಡ್ತಾ ಇರ್ಬೇಕು. ಸಂದರ್ಭಾನುಸಾರ ಅವಾಗ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮತ್ತು ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿಯ ಸೋಮಶೇಖರ್ ಹೊಕ್ರಾಣಿ, ಸ್ವೀಪ್ ಕಮಿಟಿಯ ನೋಡಲ್ ಅಧಿಕಾರಿ ಡಾಕ್ಟರ್ ವಾಲ್ಮೀಕಿ, ಜಿಲ್ಲಾ ಪಂಚಾಯಿತಿ ಸಂಯೋಜಕ ವಿಜಯ್ ಕುಮಾರ್, ಉಪನ್ಯಾಸಕಿ ಸಾವಿತ್ರಿ ಕೆ, ಚಂದ್ರಶೇಖರ್ ಭಂಡಾರಿ, ದಂಡಪ್ಪ ಬಿರಾದರ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆದವು. ಉಚಿತವಾಗಿ ದೊರೆಯುವ ಸೂರ್ಯನ ಶಾಖದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಸೋಲಾರ್ ತಂತ್ರಜ್ಞಾನವನ್ನು ರೈತರು ಕೃಷಿಯಲ್ಲಿ ಬಳಸುವ ಮೂಲಕ ಸುರಕ್ಷಿತ ಕೃಷಿ ಒತ್ತು ನೀಡಬೇಕೆಂದು ರಾಯಚೂರು ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಹೇಳಿದರು. ಅವರಿಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ಸೆಲ್ಕೋ ಫೌಂಡೇಶನ್ ಬೆಂಗಳೂರು, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ನಾಬಾರ್ಡ್ಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಸೌರಶಕ್ತಿ ತಂತ್ರಜ್ಞಾನದ ಬಳಕೆ ಕುರಿತಾದ ಸಮೃದ್ಧ ರಾಯಚೂರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಂಶೋಧನೆಗಳು ಮತ್ತು ತಂತ್ರಜ್ಞಾನ ಆವಿಷ್ಕಾರಗಳು ರೈತರು ಬಳಸಿಕೊಂಡಾಗ ಮಾತ್ರ ಸಂಶೋಧನೆ ಸಾರ್ಥಕವಾಗಲು ಸಾಧ್ಯವಿದೆ. ನೀರು, ಗಾಳಿ ಸೇರಿದಂತೆ ಎಲ್ಲವೂ ಮಾಲಿನ್ಯವಾಗುತ್ತಿದೆ. ವಿದ್ಯುತ್ ಅಭಾವ ಸರಿದೂಗಿಸಲು ಸೌರಶಕ್ತಿ ಬಳಕೆ ಅವಶ್ಯಕವಾಗಿದೆ. ಕೃಷಿ ಯಂತ್ರೋಪಕರಣ ಬಳಕೆಗೂ ಸೌರಶಕ್ತಿಯ ಉಪಕರಣಗಳು ಲಭ್ಯವಿದ್ದು, ಸಣ್ಣ ಮತ್ತು ಅತಿ ಸಣ್ಣ ರೈತರು ಗುಂಪುಗಳನ್ನು ರಚಿಸಿಕೊಂಡು ಸೋಲಾರ್ ಉಪಕರಣಗಳನ್ನು ಬಳಸಲು ಮುಂದಾಗಬೇಕಾಗಿದೆ. ಭವಿಷ್ಯದ ದಿನಗಳಲ್ಲಿ ಬೇಡಿಕೆ ಹೆಚ್ಚಳವಾಗುತ್ತಿರುವುದರ ಹಿನ್ನೆಲೆಯಲ್ಲಿ ಸೋಲಾರ್ ಉಪಕರಣಗಳ ಬಳಕೆಯನ್ನು ರೂಢಿಸಿಕೊಳ್ಳಬೇಕು ಎಂದರು. शुभं पुरुत्रं कल्याणम् आरोग्यं धनसम्पदः कल्याणम् आरोग्यं धनसम्पदः शुभं पुरुत्रं कल्याणम् आरोग्यं धनसम्पदः शत्रुबुद्धि विनाशाय दीपं ज्योतिर्नमोस्तुते शुभं पुरुत्रं कल्याणम् आरोग्यं कल्याणम् सर कैमरा सर धनसम्पदः शुभं पुरुत्रं कल्याणम्
आरोग्यं ಸೂರ್ಯನ ಶಾಖ ಬೇಕಾದಷ್ಟು ಸಿಗ್ತದೆ, ಬೇರೆ ದೇಶಗಳಿಲ್ಲ. ಇದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಮುಂದಿನ ಕೃಷಿ ಅಥವಾ ಯಾವುದೇ ವಿಷಯಗಳು ಸಮೃದ್ಧಿಯಾಗಿ ನಡೀಬೇಕಂತಂದ್ರೆ, ಸಸ್ಟೈನಬಲ್ ಆಗಿ ನಾವು ಇರ್ಬೇಕಂತಂದ್ರೆ ಸೋಲಾರ್ ಇದನ್ನ ಎನರ್ಜಿನ ಟ್ರಾಪ್ ಮಾಡಬೇಕು. ಯಾವ ರೀತಿ ಅದನ್ನು ಉಪಯೋಗ ಮಾಡ್ಬೇಕನ್ನೋದೇ ನಮ್ಮ ಮುಖ್ಯವಾದ ಗುರಿ. ಸಸ್ಟೈನಬಲ್ ಗೋಲ್ಸ್ ಒಟ್ಟು 16 ಗೋಲ್ಗಳು ಇದು ನಮ್ಮಲ್ಲಿ ಸಸ್ಟೈನಬಲ್ ಗೋಲ್ಸ್ ಇದಾವೆ. ಅದರಲ್ಲಿ ಈ ಎನರ್ಜಿ ಪ್ರೊವೈಡಿಂಗ್ ಕ್ಲೀನ್ ಎನರ್ಜಿ ಬೇಕಾದಷ್ಟು ಬೇರೆ ಬೇರೆ ಕಡೆಯಿಂದ ಸಿಗ್ತದೆ. ಅಂದ್ರೆ ಈ ಸೆಲ್ಕೋದಿಂದ ಮತ್ತು ಸೋಲಾರ್ ಇಂದ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಎನರ್ಜಿ ಅಂದ್ರೆ ಅತಿ ಮುಖ್ಯವಾಗಿರ್ತಕ್ಕಂಥ 17 ನಮ್ಮ ಟಾರ್ಗೆಟ್ ಅದ ಇಡೀ ವರ್ಲ್ಡ್ಗೆ ಗೋಲ್ಸ್. ಯಾವಾಗ ನಾವು ಸಸ್ಟೈನಬಲ್ ಹಿಡಿಬೇಕಂದ್ರೆ ಪ್ರಯಾರಿಟಿ ಕ್ಲೀನ್ ಮಾಡಬೇಕು, ಜೀರೋ ಹಂಗರ್ ಆಗಿರ್ಬೇಕು, ಎಜುಕೇಶನ್ ಇರಬೇಕು, ಹೆಲ್ತ್ ಇರಬೇಕು ಅಂತದ್ರಲ್ಲಿ ಇದು 7ನೇ ಗೋಲ್. 7th ಔಟ್ ಆಫ್ 17 ಸಸ್ಟೈನಬಲ್ ಇದರಲ್ಲಿ 7th ಇದೆ. ಪ್ಲಾನೆಟ್ ಯಾವ ರೀತಿ ಇಡಬೇಕು, ಅಗ್ರಿಕಲ್ಚರ್ ಯಾವ ರೀತಿ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗ್ ಹೆಂಗೆ ತಡಿಬೇಕು, ಗ್ರೀನ್ ಹೌಸ್ ಗ್ಯಾಸಸ್ ಯಾವ ರೀತಿ ಅಫೆಕ್ಟ್ ಆಗ್ತಕ್ಕಂಥದ್ದು. ಈಗೆಲ್ಲ ಸಾಕಷ್ಟು ನಾವು ಪೊಲ್ಯೂಷನ್ಸ್ ನಾವು ನೋಡಿದೀವಿ. ಮತ್ತೆ ನಮಗೆ ನೀರಿನ ಸಮಸ್ಯೆ ಆಗ್ತದೆ, ಗಾಳಿಯ ಸಮಸ್ಯೆ ಆಗ್ತದೆ, ಒಳ್ಳೆ ಕ್ವಾಲಿಟಿ ಗಾಳಿ ಇರಲ್ಲ ಅಂತ ಮುಖ್ಯ ಅತಿಥಿಗಳಾಗಿ ನಾಬಾರ್ಡ್ ಉಪ ವ್ಯವಸ್ಥಾಪಕಿ ಕಲಾವತಿ, ಸೆಲ್ಕೋ ಫೌಂಡೇಶನ್ನ CFE ಜೋಬಿ, ನಿರ್ಮಿತ ISAP ಫೌಂಡೇಶನ್ನ ಶ್ರೀನಿವಾಸ್ತವ ರೆಡ್ಡಿ, ಡಾಕ್ಟರ್ ಪ್ರಕಾಶ್, ಪ್ರಾಧ್ಯಾಪಕ ಡಾಕ್ಟರ್ ವಿಜಯಕುಮಾರ್ ಪಲ್ಲೇದ್, ಸೆಲ್ಕೋ ಫೌಂಡೇಶನ್ನ ಹಿರಿಯ ಯೋಜನಾ ವ್ಯವಸ್ಥಾಪಕ ಫೆಣೇಂದ್ರ ಸಿಂಗ್ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ MS ಅಯ್ಯನಗೌಡರ್ ಉಪಸ್ಥಿತರಿದ್ದರು. ರೈತರು, ತಾಂತ್ರಿಕ ಕಾಲೇಜಿನ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಇದ್ದರು. ಸೋಲಾರ್ ಉಪಕರಣಗಳ ವಸ್ತು ಪ್ರದರ್ಶನ ನಡೆಯಿತು. ಬಲಿಷ್ಠ ಸಮುದಾಯ ಮೀಸಲಾತಿಯ ದುರ್ಬಳಕೆ ಮಾಡುವುದು ಸಂವಿಧಾನದ ಆಶಯಗಳಿಗೆ ಅಪಪ್ರಚಾರ ಮಾಡದಂತೆ. ಪಂಚಮಸಾಲಿ ಸಮಾಜ ಬಲಿಷ್ಠ ಸಮುದಾಯವಾಗಿದೆ ಎಂದು ಹಿರಿಯ ಸಾಹಿತಿ ವೀರಭದ್ರಪ್ಪ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಶೋಷಿತ ಸಮುದಾಯಗಳಿಗೆ ಮೀಸಲಾತಿ ಬೇಕೇ ಹೊರತು ಬಲಿಷ್ಠ ಸಮುದಾಯಗಳಿಗೆ ಅಲ್ಲ. ಆದರೆ ಪಂಚಮಸಾಲಿ ಸ್ವಾಮೀಜಿ ಹಿಂಸಾತ್ಮಕ ಹೋರಾಟ ಪ್ರಚೋದಿಸಬಾರದು. ಕ್ರಾಂತಿಕಾರಿ ಬಸವಣ್ಣನ ಸ್ಥಳ ಕೂಡಲ ಸಂಗಮ ಸ್ವಾಮೀಜಿ ಎಂದು ಸಹ ಅವರು ಕರೆದುಕೊಳ್ಳಬಾರದು ಎಂದರು. ಪಂಚಮಸಾಲಿ ಸ್ವಾಮೀಜಿ ರಾಜಕಾರಣಿಯಂತೆ ಸಮುದಾಯದ ನಾಯಕತ್ವ ವಹಿಸಿಕೊಳ್ಳಲು ಹೊರಟಿದ್ದಾರೆ ಎಂದರು. ದೇಶದಲ್ಲಿ ಒಂದು ಚುನಾವಣೆ, ಒಂದು ಭಾಷೆ ಪರಿಕಲ್ಪನೆ ತಪ್ಪು. ದ್ರಾವಿಡ ಸಂಸ್ಕೃತಿಯಲ್ಲಿ ಅನೇಕ ಭಾಷಿಕರು, ಕಲೆ ಸಂಸ್ಕೃತಿ ಇದೆ. ಹಿಂದಿ ಭಾಷೆ ಇರುವುದರಿಂದ ಪ್ರಾದೇಶಿಕ ಭಾಷೆಗಳು ಅಸ್ತಿತ್ವ ಕಳೆದುಕೊಳ್ಳುವ ಅಪಾಯವಿದೆ. ಅದೇ ರೀತಿ ದೇಶಾದ್ಯಂತ ಚುನಾವಣೆಯು ಸಾಧ್ಯವಲ್ಲ. ಪ್ರಾದೇಶಿಕ ಪಕ್ಷಗಳ ಧ್ವನಿ ಕಳೆದುಕೊಳ್ಳುತ್ತವೆ. ಚುನಾವಣಾ ನ್ಯೂನತೆಗಳು ಹೆಚ್ಚಳವಾಗಬಹುದು ಎಂದು ವಿರೋಧ ವ್ಯಕ್ತಪಡಿಸಿದರು. ಯಾವ ಕಾರಣಕ್ಕೂ ಭಾರತದ ಯಾವ ಪ್ರಜೆ ಕೂಡ, ಮುಖ್ಯವಾಗಿ ದಕ್ಷಿಣ ಭಾರತದ ದ್ರಾವಿಡಿಯನ್ ಕಲ್ಚರ್ ಏನಿದೆ, ಇವರು ಯಾವ ಕಾರಣಕ್ಕೂ ಹಿಂದಿಯನ್ನು ಪ್ರವೇಶ ಮಾಡದಂಗೆ ನೋಡಿಕದ್ದು. ಆಡಳಿತ ಭಾಷೆ ಆಗಬಾರ್ದು, ಹಿಂದಿ ನಮ್ಮ ಅಡಿಗೆ ಮನೆ ಭಾಷೆ ಆಗಬಾರ್ದು. ಕನ್ನಡದ ಸ್ಥಾನಮಾನವನ್ನು ಉಲ್ಲಂಘಿಸ್ತಕ್ಕಂಥ, ಆಕ್ರಮಿಸ್ತಕ್ಕಂಥ ಕೆಲಸವನ್ನು ತಡಿಬೇಕು ನಾವೆಲ್ಲ. ಅದು ಯಾವುದೇ ಆಯಿತು, ಧರ್ಮ ಆಯಿತು, ಒಂದು ಧರ್ಮ ಒಂದು ಭಾಷೆ ಇದನ್ನದೇ ಅಂದರೆ ಫ್ಯಾಸಿಸಮಿನ ಇನ್ನೊಂದು ಮುಖ ಆಯಿತು. ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ನಮ್ಮ ಕನ್ನಡ ಭಾಷೆಗೆ ಏನಾದರೂ ಹೊಡೆತ ಬೀಳುತ್ತಾ? ರಾಜಕಾರಣ ಈ ಸ್ಥಳೀಯ ರಾಜಕಾರಣ ದುರ್ಬಲ ಆಗ್ತದೆ. ಒಂದು ಎಲೆಕ್ಷನ್ ನಡೆಯೋದ್ರಿಂದ ಈ ರಾಜಕೀಯ ಪಕ್ಷಗಳಿಗೆ ಒಂದು ಪ್ರಚಾರ ಸ್ವಾತಂತ್ರ್ಯ ಬೇಕಲ್ಲ, ಅದು ಇಲ್ದಂಗೆ ಆಗುತ್ತೆ. ಆಮೇಲೆ ಕೆಲವು ನ್ಯೂನತೆಗಳು ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಒಂದು ಎಲೆಕ್ಷನ್ ನಡೆಯೋದ್ರಿಂದ. ಅದ ಕಾರಣ ಬೇರೆ ಬೇರೆ ಹಂತದಲ್ಲಿ ಮಾಡೋದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಈಗ ಜಾಹೀರಾತುಗಳು.
ವಚನ ಚಳವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವವನ್ನು ದಿನಾಂಕ 15/12/2024 ಭಾನುವಾರ ಬೆಳಗ್ಗೆ 9 ಗಂಟೆಗೆ ರಾಯಚೂರು ನಗರದ ಮಹಿಳಾ ಸಮಾಜಿನಲ್ಲಿ ಬಹಿರಂಗ ಸಭೆಯನ್ನು ಮಧ್ಯಾಹ್ನ 12 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ನಗರಸಭೆ ಅಧ್ಯಕ್ಷರು ಎಸ್ಸಿ ಮೋರ್ಚಾ ಬಿಜೆಪಿ ಹಾಗೂ ಮಾಜಿ ಆರ್ಡಿಎ ಸದಸ್ಯರಾದ ಶ್ರೀ ಮಂಚಾಲ ಭೀಮಯ್ಯ ಮತ್ತು ಮಾಜಿ ನಗರಸಭೆ ಸದಸ್ಯರಾದ ಶ್ರೀಮತಿ ಮುತ್ತಮ್ಮ ಮಂಚಾಲ್ ಅವರು ತಿಳಿಸಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸೆಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್ ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184 RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 87118923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಹಣ ನೀಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಡೋಂಗಿ CM ಸಿದ್ದರಾಮಯ್ಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಕಲ್ಲು ಹಾಕಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಅರಿವು ಯೋಜನೆಗೆ ಎಳ್ಳು ನೀರು ಬಿಟ್ಟ ಸಿದ್ದರಾಮಯ್ಯ ಗಂಗಾ ಕಲ್ಯಾಣ ಯೋಜನೆ ಗಂಗೆ ಪಾಲು ಮಾಡಿ ಕಾಂಗ್ರೆಸ್ ಸರ್ಕಾರವೆಂದು ಘೋಷಣೆ ಹಾಕಿದರು. ಈ ವೇಳೆ ಬಿಜೆಪಿ ಹಿರಿಯ ಮುಖಂಡ ಎನ್ ಶಂಕರಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವ ಎಲ್ಲಾ ನಿಗಮಗಳಿಗೆ ಅನುದಾನ ಕಡಿತ ಮಾಡಿದ್ದಾರೆ. ಅರಿವು ಗಂಗಾ ಕಲ್ಯಾಣ ಯೋಜನೆ ಬಂದ್ ಮಾಡಿದ್ದಾರೆ. ಅಹಿಂದ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಅಹಿಂದ್ಗಳ ಬಾಯಿ ಬಂದ್ ಮಾಡಿ 500,000 ಕೋಟಿ ಅನುದಾನ ಘೋಷಣೆ ಮಾಡಿ 57 ಕೋಟಿ ಬಿಡುಗಡೆ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ತಂದು ಎಲ್ಲ ಹಣ ಅವುಗಳಿಗೆ ಮೀಸಲಿಟ್ಟು ರಾಜ್ಯವನ್ನು ದಿವಾಳಿಯನ್ನಾಗಿ ಮಾಡಿದ್ದಾರೆ ಎಂದು ದೂರಿದರು. ರಾಜ್ಯದ ಖಜಾನೆ ಲೂಟಿ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಯನ್ನು ಕಡೆಗಾಣಿಸಿದ್ದಾರೆ. ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಇದೀಗ ಹಿಂದುಳಿದವರನ್ನು ಮರೆತಿದ್ದಾರೆ ಎಂದು ಕಿಡಿಕಾರಿದರು. ಬಿಟ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಐದನೇ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಡೊಂಗಿ ಕಾಂಗ್ರೆಸ್ ಸರ್ಕಾರಕ್ಕೆ, ಗಂಗಾ ಕಲ್ಯಾಣ ಯೋಜನೆ ಗಂಗೆ ಪಾಲು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಹಿಂದುಳಿದ ವರ್ಗದ ಕಲ್ಯಾಣಕ್ಕೆ ಕಲ್ಲೋಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ, ಎಲ್ಲ ಕಡೆ ನಿಗಮಗಳನ್ನು ಮುಚ್ಚಿ ಹಾಕಿದೆ. ಒಂದು ನಿಗಮಕ್ಕೂ ಇವತ್ತು ಒಂದು ಪೈಸಾ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಅರಿವು ಯೋಜನೆ ಬಂದಾಗಿದೆ, ರೈತರಿಗೆ ಬರ್ತಕ್ಕಂಥ ಗಂಗಾ ಕಲ್ಯಾಣ ಬಂದಾಗಿದೆ, ಸಣ್ಣ ಪುಟ್ಟ ಜನರಿಗೆ ಬರ್ತಕ್ಕಂಥ ಒಂದು ಸಾಲವನ್ನು ಎಲ್ಲವನ್ನು ಬಂದ್ ಮಾಡಿ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತನವನ್ನು ತೋರಿಸ್ತಾ ಇದೆ. ವಿಶೇಷವಾಗಿ ಹಿಂದುಳಿದ ವರ್ಗದಗಳಿಗೆ ಜಾತಿಗೆ ಒಂದು ನಿಗಮವನ್ನು ಮಾಡಿ ಹೆಸರಿಗೆ ಅವ್ರ ಹತ್ರ ಶಭಾಷಗಿರಿ ಪಡ್ಕೋಬೇಕಂತ ನಿಗಮ ಮಾಡಿ ಇವತ್ತು ಒಂದು 5 ಪೈಸೆ ಇಲ್ಲ 1600 ಕೋಟಿಯನ್ನು ಈ ಒಂದು ಹಿಂದುಳಿದ ವರ್ಗಕ್ಕೂ ಮೀಸಲಾತಿ ಇಟ್ಟು ಬರೀ 57 ಕೋಟಿ ಬಿಡುಗಡೆ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದಿವಾಳಿ ಸರ್ಕಾರ ಆಗಿದೆ. ಹಿಂದುಳಿದ ವರ್ಗಕ್ಕೂ ಮಾಡ್ತಕ್ಕಂಥ ಅನ್ಯಾಯ. ಈ ಸಂದರ್ಭದಲ್ಲಿ ಕಡಗೋಲು ರಾಮಚಂದ್ರ, ವಿಜಯಭಾಸ್ಕರ್ ಇಟಗಿ, ನರಸಪ್ಪ ಎಕ್ಲಾಸ್ಪುರ್, ನರಸಾರೆಡ್ಡಿ, ನಾಗರಾಜ್ ಬಾಲ್ಕಿ, ಶಶಿರಾಜ್, ಪಲಗುಲ ನಾಗರಾಜ್, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಮೈಕ್ರೋ ಫೈನಾನ್ಸ್ ಏಜೆಂಟರುಗಳು ಸಮಯ ಶಿಸ್ತಿನ ಅರಿವಿಲ್ಲದೆ ಯಾವ ಸಮಯದಲ್ಲೂ ಅಕ್ರಮವಾಗಿ ಮನೆಗೆ ಪ್ರವೇಶಿಸಿ ಮೈಕ್ರೋ ಫೈನಾನ್ಸ್ ಏಜೆಂಟರುಗಳು ಸಮಯ ಶಿಸ್ತಿನ ಅರಿವಿಲ್ಲದೆ ಯಾವ ಸಮಯದಲ್ಲೂ ಅಕ್ರಮವಾಗಿ ಮನೆಗೆ ಪ್ರವೇಶಿಸಿ ಹಣ ನೀಡುವಂತೆ ಪೀಡಿಸುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಾದಿಗ ದಂಡೋರ್ ಮಾದಿಗ ಸಮಿತಿ ಮೀಸಲಿಟ್ಟು ಮಾದಿಗ ದಂಡೋರ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ. ಮೈಕ್ರೋ ಫೈನಾನ್ಸ್ ಏಜೆಂಟರುಗಳು ಸಮಯ ಶಿಸ್ತಿನ ಅರಿವಿಲ್ಲದೆ ಯಾವ ಸಮಯದಲ್ಲೂ ಅಕ್ರಮವಾಗಿ ಮನೆಗೆ ಪ್ರವೇಶಿಸಿ ಹಣ ನೀಡುವಂತೆ ಪೀಡಿಸುತ್ತಿದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಾದಿಗ ದಂಡೋರ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. L&T ಫೈನಾನ್ಸ್ ಕಂಪನಿ, ಸ್ಪಂದನಾ ಸ್ಫೂರ್ತಿ ಫೈನಾನ್ಸ್ ಕಂಪನಿ, ಆಶೀರ್ವಾದ ಮೈಕ್ರೋ ಫೈನಾನ್ಸ್, ಆಕ್ಸಿಸ್ ಬ್ಯಾಂಕ್, ಭಾರತ್ ಬ್ಯಾಂಕ್, ನವಚೇತನ ಮೈಕ್ರೋ ಫೈನಾನ್ಸ್, BSS ಫೈನಾನ್ಸ್, IIFL ಸಮಸ್ತ ಫೈನಾನ್ಸ್, ESAF ಫೈನಾನ್ಸ್, ಜನ ಬ್ಯಾಂಕ್ ಸೇರಿದಂತೆ ಮುಂತಾದ ಫೈನಾನ್ಸ್ ಕಂಪನಿಗಳ ಏಜೆಂಟರು ಕಿರು ಸಾಲ ಪಡೆದ ಮಹಿಳೆಯರ ಮನೆಗೆ ನುಗ್ಗಿ ಸಮಯ ಪ್ರಜ್ಞೆ ಇಲ್ಲದೆ ಮನೆಯಲ್ಲೇ ಧರಣಿ ಹೂಡಿದಂತೆ ಕುಳಿತುಕೊಂಡು ಹಣ ಕಟ್ಟುವಂತೆ ಒತ್ತಾಯಿಸುತ್ತಿದ್ದಾರೆ. ಹಣ ಕಟ್ಟಲು ಸಮಯ ಅವಕಾಶ ಕೇಳಿದರೂ ಮನೆ ಬಂದಂತೆ ವರ್ತಿಸಿ ಜಗಳಕ್ಕೆ ನಿಲ್ಲುತ್ತಿದ್ದಾರೆ ಎಂದು ದೂರಿದ್ದಾರೆ. ಏಜೆಂಟರ ಕಿರುಕುಳದಿಂದಾಗಿ ಕೆಲವು ಮಹಿಳೆಯರು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಗಳು ನಡೆದಿವೆ. ಮಾನಸಿಕ ಕಿರುಕುಳದಿಂದ ಜನತೆ ಬೇಸತ್ತು ಹೋಗಿದ್ದಾರೆ. ಕೊಟ್ಟಿರುವ ಸಾಲಗಳಿಗೆ ಒತ್ತಾಯಪೂರ್ವಕವಾಗಿ ಹಣ ಕಟ್ಟುವಂತೆ ಪೀಡಿಸಬಾರದು. ಕೊಟ್ಟ ಸಾಲ ಕಚೇರಿ ಸಮಯ ಹೊರತುಪಡಿಸಿ ರಾತ್ರಿ ವೇಳೆ ಮನೆಗಳಿಗೆ ತೆರಳಿ ಬಲವಂತದ ವಸೂಲಿಗೆ ಮುಂದಾಗುವುದಕ್ಕೆ ಕಡಿವಾಣ ಹಾಕಬೇಕು. ಸಾಲ ಕಟ್ಟಲು ಸಮಯ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಸಮಯ ಶಿಸ್ತಿನ ಅರಿವಿಲ್ಲದೆ ಯಾವ ಸಮಯದಲ್ಲೂ ಅಕ್ರಮವಾಗಿ ಮನೆಗೆ ಪ್ರವೇಶಿಸಿ ಹಣ ಕಟ್ಟುವಂತೆ ಪೀಡಿಸುತ್ತಿರುವ ಬಗ್ಗೆ ದೂರು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಭವನ ಶ್ರೀರಾಮಬಣ ರಾಯಚೂರು ನಗರ ಸಮಿತಿ ವತಿಯಿಂದ ಈ ಮೂಲಕ ತಮಗೆ ದೂರು ಸಲ್ಲಿಸುವುದೇನೆಂದರೆ, ಇತ್ತೀಚೆಗೆ L&T ಫೈನಾನ್ಸ್ ಕಮ್ ಸ್ಪಂದನ ಸ್ಫೂರ್ತಿ ಫೈನಾನ್ಸ್ ಕಮ್ ಆಶೀರ್ವಾದ್ ಮೈಕ್ರೋ ಫೈನಾನ್ಸ್, ಆಕ್ಸಿಸ್ ಬ್ಯಾಂಕ್, ಭಾರತ್ ಬ್ಯಾಂಕ್, ನವಚೇತನ ಮೈಕ್ರೋ ಫೈನಾನ್ಸ್, BS ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಬೆಂಗಳೂರು, IIFL ಸಮಸ್ತ ಫೈನಾನ್ಸ್ ಲಿಮಿಟೆಡ್, ESAF ಫೈನಾನ್ಸ್, ಜನ ಬ್ಯಾಂಕ್ ಸೇರಿದಂತೆ ಮುಂತಾದ ಇನ್ನಿತರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಏಜೆಂಟರು ರಾಯಚೂರು ಜಿಲ್ಲೆಯಾದ್ಯಂತ ಕಿರುಸಾಲ ಪಡೆದು ಮಹಿಳೆಯರ ಮನೆಗೆ ನುಗ್ಗಿ ಸಮಯದ ಶ್ರದ್ಧೆ ಇಲ್ಲದೆ ಮನೆಯಲ್ಲಿ ಧರಣಿ ಕೂಡುವಂತೆ ಕುಳಿತುಕೊಂಡು ಹಣ ಕಟ್ಟುವಂತೆ ಒತ್ತಾಯಿಸುತ್ತಿದ್ದಾರೆ. ಹಣ ಕಟ್ಟಲು ಸಮಯಾವಕಾಶ ಕೋರಿದರೂ ಸಮಯಾವಕಾಶ ನೀಡದೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು,
ಏರು ಧ್ವನಿಯಲ್ಲಿ ಜಗಳವಾಡುವಂತೆ ಮಾತನಾಡಿ ಓಣಿಗಳಲ್ಲಿ ಮರ್ಯಾದೆ ತೆಗೆಯುವುದು, ಕೆಲಸದ ಅವಧಿ ಮೀರಿ ರಾತ್ರಿ ಸಮಯದಲ್ಲಿ ಮನೆಗಳಿಗೆ ನುಗ್ಗುವುದು, ಈಗಲೇ ಹಣ ಕಟ್ಟುವಂತೆ ಪೀಡಿಸುವುದು, ಸಾಲ ಕಟ್ಟಲು ಆಗದಿದ್ದರೆ ಎಲ್ಲಾದರೂ ಹೋಗಿ ಹಣ ತೆಗೆದುಕೊಂಡು ತಂದುಕೊಡುವಂತೆ ಪಟ್ಟು ಹಿಡಿದು ಕುಳಿತುಕೊಳ್ಳುವುದು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ್, ಜಿಲ್ಲಾಧ್ಯಕ್ಷ ನರಸಿಂಹಲು ಮರ್ಚಟಾಳ್, ವಿಭಾಗೀಯ ಕಾರ್ಯಾಧ್ಯಕ್ಷ ಪ್ರಭು ಮರ್ಚಟಾಳ್, ನಗರ ಅಧ್ಯಕ್ಷ ನರಸಿಂಹಲು ಪೋತಗಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉರ್ಕುಂದಿ ಸಿಯಾತಲಾಬ್, ಜಂಗ್ಲಿ ಉರ್ಕುಂದಪ್ಪ, ತಾಯಣ್ಣ ಗದಾರ್, ಲಿಂಗಣ್ಣ ಮಾಡಗಿರಿ, ನರಸಿಂಹಲು ಕಟ್ಲುಟ್ಕೂರು, ಎನ್ ಸುನಿಲ್, ಸಿ ರಾಘವೇಂದ್ರ, ಪ್ರವೀಣ್ ಕುಮಾರ್, ಲಕ್ಷ್ಮಣ್ ಕಲ್ಲೂರು, ನರೇಶ್ ಸೇರಿದಂತೆ ಅನೇಕರು ಇದ್ದರು. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಂಭವಿಸಿದ ಬಾಣತೀರ ಸರಣಿ ಸಾವಿನ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿ ತಪ್ಪಿತಸ್ಥರಾದ ವೈದ್ಯಾಧಿಕಾರಿಗಳ ಹಾಗೂ ಔಷಧ ನಿಯಂತ್ರಣ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದು ಎಂದು ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳಪೆ ಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡಿರುವುದು ಕಂಡುಬಂದಲ್ಲಿ ವೈದ್ಯಾಧಿಕಾರಿಗಳು ಹಾಗೂ ಔಷಧ ನಿಯಂತ್ರಣ ಅಧಿಕಾರಿಗಳ ಮೇಲೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರತಿ ತಿಂಗಳು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕುಂದುಕೊರತೆ ಸಭೆ ನಡೆಸಬೇಕು. ಬಾಂಗ್ಲಾ ಫಾರ್ಮಾ ಕಂಪನಿಯನ್ನು ಕೂಡಲೇ ಕಪ್ಪು ಪಟ್ಟಿಗೆ ಸೇರಿಸಿ ಕಂಪನಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಇವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಎಲ್ಲ ಹಳ್ಳಿಗಳ ವ್ಯಾಪ್ತಿಯಲ್ಲಿನ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ, ಸ್ತ್ರೀಯರಿಗೆ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರಿಂದ ಸೂಕ್ತ ಚಿಕಿತ್ಸೆ ಹಾಗೂ ಪೌಷ್ಟಿಕ ಆಹಾರ ವಿತರಿಸಲು ಸೂಚಿಸಬೇಕು ಎಂದು ಮನವಿ ಮಾಡಿದರು. ಮಾತೃವಂದನಾ ಯೋಜನೆ ಅಡಿಯಲ್ಲಿ ಹಗರಣ ನಡೆಯುತ್ತಿದ್ದು, ಸರ್ಕಾರವು ಈ ಬಗ್ಗೆ ಎಚ್ಚೆತ್ತುಕೊಂಡು ಮಾತೃವಂದನಾ ಯೋಜನೆಯಡಿಯಲ್ಲಿ ಬಾಣಂತಿಯರಿಗೆ ಸಹಾಯಧನ ಒದಗಿಸಬೇಕು. ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವ ಔಷಧಿಗಳನ್ನು ಹೊರ ಔಷಧಿ ಅಂಗಡಿಗಳ ಮಾಲೀಕರಿಗೆ ಮಾರಾಟ ಮಾಡುತ್ತಿದ್ದು, ಇದನ್ನು ತಕ್ಷಣ ತಡೆಹಿಡಿದು ಸಂಬಂಧಪಟ್ಟವರ ಮೇಲೆ ಕ್ರಮ ಜರುಗಿಸಬೇಕು ಹಾಗೂ ಗುಣಮಟ್ಟದ ಆಕ್ಸಿಜನ್ ಸರಬರಾಜು ಮಾಡಬೇಕು ಎಂದು ಮನವಿ ಮಾಡಿದರು. ಇನ್ವಿಟೇಷನ್ ಕಾರ್ಡ್ ಅಂತ ಆಸ್ ಪರ್ ಪ್ರೋಟೋಕಾಲ್ ನಾವು ಮಾಡ್ತೇವೆ. ಆಮೇಲೆ ಸರ್ ಇನ್ವಿಟೇಷನ್ ಕಾರ್ಡ್ ನಮ್ಮ ಸಮಾಜ ಅಧ್ಯಕ್ಷರು ವಿಶೇಷ ಅವನ್ನ ಹಾಕೋಬಹುದು ಸರ್. ಸ್ವಾಮೀಜಿದು ಅಲ್ಲ ಸರ್, ಅವರ ಸಂಘದ ಅಧ್ಯಕ್ಷರು ಹಾಕಿ ವಿಶೇಷ. ಈಗ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಕೂಡ ಎಲ್ಲ ತಾಲೂಕು ಪ್ಲೇಸಲ್ಲಿ ಕೂಡ ಕಾರ್ಡ್ ಮಾಡಿದ್ರೆ ಅದರಲ್ಲಿ ತೋರಿಸು ನಾನು ನಾನು ಹಾಕ್ತೀನಿ. ಏನಿಲ್ಲ ಮತ್ತೆ ಇಲ್ಲ ಬೇಡಂದ್ರಿ, ಬೇಡಂದಿಲ್ಲ, ಹಿಂದೆ ಹಿಡಿದು ಯಾರು ಹಾಕಿಲ್ಲ. ಅದಕ್ಕಾಗಿ ನಾವೇ ಮಾಡ್ತೇವೆ ಸರ್. ಈ ಸಂದರ್ಭದಲ್ಲಿ ಅಧ್ಯಕ್ಷ ಬಿ ಸುಧಾನಂದ್ ಮಾನ್ವಿ, ಕಾರ್ಯದರ್ಶಿ ಪರಮೇಶ್ ಎರಮರಸ್, ಕಾರ್ಯಾಧ್ಯಕ್ಷ ರಂಗಪ್ಪ ಅಸ್ಕಿಹಾಳ್, ತಿಮ್ಮಪ್ಪ ಕಡಗೋಳು, ಆನಂದ್ ಏಗನೂರು, ರಾಜು ಆಶಾಪೂರು, ಗೋವಿಂದ್ ಮೇಸ್ತ್ರಿ, ರಮೇಶ್ ಸಿರ್ವಾರ್, ಶಾಂತಕುಮಾರ್ ಚಿಕ್ಕಸಗೂರು ಸೇರಿದಂತೆ ಅನೇಕರು ಇದ್ದರು. ನಗರದ ಅಮರಖೇಡ್ ಲೇಔಟ್ನಲ್ಲಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನು ಬಂದ್ ಮಾಡದೆ ಮುಂದುವರಿಸುವಂತೆ ಒತ್ತಾಯಿಸಿ ಬಡಾವಣೆ ಮುಖಂಡ ವಿನಯ್ ಸಿಂಗ್ ನೇತೃತ್ವದಲ್ಲಿ ನಿವಾಸಿಗಳು ಮನವಿ ನೀಡಿ ಆಗ್ರಹಿಸಿದರು. ವಾರ್ಡ್ ನಂಬರ್ 18 ವ್ಯಾಪ್ತಿಯಲ್ಲಿ ಬರುವ ಆರೋಗ್ಯ ಕೇಂದ್ರದ ಬಡಾವಣೆ 30,000 ಜನಸಂಖ್ಯೆಗೆ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗಿದೆ. ಬಿಆರ್ಬಿ ಕಾಲೇಜು, ಎಲ್ವಿಡಿ ಕಾಲೇಜು, ಡಿಪ್ಲೊಮಾ ಕಾಲೇಜುಗಳ ಸುತ್ತಮುತ್ತ ನಿವಾಸಿ ಮಾಡುವ ಅನೇಕ ಬಡಾವಣೆಗಳ ಜನರಿಗೆ ಆರೋಗ್ಯ ಡಿಪ್ಲೊಮಾ ಕಾಲೇಜುಗಳು, ITI ಕಾಲೇಜು ಮತ್ತು BRB ಕಾಲೇಜು, LVD ಕಾಲೇಜು ಮತ್ತು ಲಾ ಕಾಲೇಜು ಮತ್ತು ಫಾರ್ಮಸಿ, ಡೆಂಟಲ್ ಕಾಲೇಜು, ನವೋದಯ ಮೆಡಿಕಲ್ ಕಾಲೇಜು, ಇನ್ನಿತರ ಶಾಲೆ ಕಾಲೇಜುಗಳು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಾದ ಸಿದ್ದರಾಂಪುರ, ಬಿಜಿನಗೇರ, ಗೋಳಬಾಂದೊಡ್ಡಿ, ಮಲಿಯಾಬಾದು ಮತ್ತು ಇನ್ನೂ ಹಳ್ಳಿಯ ಸಾರ್ವಜನಿಕರಿಗೆ ಸದರಿ ಆಸ್ಪತ್ರೆಯ ಸಮೀಪವಾಗುತ್ತದೆ. ಅಲ್ಲದೆ ಈ ಬಡಾವಣೆಯಲ್ಲಿ ಬಡ ಜನರು ಕೂಡ ಹೆಚ್ಚಾಗಿ ವಾಸವಾಗಿರುತ್ತಾರೆ. ಅಲ್ಲದೆ ಹಿರಿಯ ನಾಗರಿಕರು, ಗರ್ಭಿಣಿ ಸ್ತ್ರೀಯರು ಪ್ರತಿ ತಿಂಗಳು ಚಿಕಿತ್ಸೆ ಪಡೆಯುವ ಮತ್ತು ಸಣ್ಣ ಮಕ್ಕಳಿಗೆ ವ್ಯಾಕ್ಸಿನೇಷನ್ನು ಆ್ಯಂಡ್ ಪೋಲಿಯೋ ಡ್ರಾಪ್ಸ್ ಪಡೆಯಲು ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೆ ಆಸ್ಪತ್ರೆಯ ಈ ಬಡಾವಣೆಯಿಂದ
ಸುಮಾರು 6ರಿಂದ 7 ಕಿಲೋಮೀಟರ್ ಆಗುತ್ತದೆ. ಅಲ್ಲದೆ ಇವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸಿ ವಾರ್ಡ್ ನಂಬರ್ 18ರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಕೋರುತ್ತೇನೆ. ಆದ್ದರಿಂದ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡೋಜ ಶಾಂತರಸ ಜನ್ಮಶತಮಾನೋತ್ಸವ ಅಂಗವಾಗಿ ವಿಚಾರಗೋಷ್ಠಿ. ಹೈದರಾಬಾದ್ ಕರ್ನಾಟಕ ಸಾಹಿತಿಗಳಿಗೆ ಮೀಸಲು ಪ್ರಸ್ತಾಪಿಸಿದ್ದು ಶಾಂತರಸರು. ಅಲ್ಲಮ ಪ್ರಭು ಬೆಟ್ಟದೂರು. ಉದ್ಯೋಗ ಖಾತ್ರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕ್ರೀಡಾಕೂಟ. ಒತ್ತಡದಿಂದ ಹೊರಬರಲು ಕ್ರೀಡೆಗಳು ಸಹಕಾರಿ. ರಾಹುಲ್ ತುಕಾರಾಂ ಪಾಂಡ್ವೆ. ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಸ್ಪರ್ಧೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಗೊಳ್ಳಲು ಮತದಾನ ಪ್ರಮಾಣ ಹೆಚ್ಚಳವಾಗಬೇಕು. ಡಾಕ್ಟರ್ ಟಿ ರೋಣಿ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸೌರಶಕ್ತಿ ತಂತ್ರಜ್ಞಾನ ಬಳಕೆ ಕುರಿತು ಸಮೃದ್ಧಿ ಕಾರ್ಯಾಗಾರ. ಸೌರಶಕ್ತಿ ಬಳಕೆಯಿಂದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಡಾಕ್ಟರ್ ಹನುಮಂತಪ್ಪ. ಬಲಿಷ್ಠ ಸಮುದಾಯಗಳು ಮೀಸಲಾತಿ ಕೀಳುವುದು ಸಂವಿಧಾನ ಆಶಯಕ್ಕೆ ವಿರುದ್ಧವಾದದ್ದು. ಕುಂ ವೀರಭದ್ರಪ್ಪ. ಹಿಂದುಳಿದ ವರ್ಗ ನಿಗಮಗಳಿಗೆ ಅನುದಾನ ನೀಡದ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯಲು ಆಗ್ರಹಿಸಿ ಮಾದಿಗ ದಂಡೋರ ಮನವಿ. ಅಂಬೇಡ್ಕರ್ ಲೇಔಟ್ನ ಆರೋಗ್ಯ ಕೇಂದ್ರ ಸ್ಥಳಾಂತರಿಸಿದರೆ ಹೋರಾಟ. ನಿವಾಸಿಗಳ ಎಚ್ಚರಿಕೆ. ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣ ಸಿಬಿಐಗೆ ವಹಿಸಲು ಅಂಬೇಡ್ಕರ್ ಸೇನೆ ಒತ್ತಾಯ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.